ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ಕಾರ್ತಿಕ್. ಎಲ್ಲರಿಗೂ ಸ್ವಾಗತ ನನ್ನ ವಿಡಿಯೋನಲ್ಲಿ. ಇವಾಗ ಈ ವಿಡಿಯೋ ಯಾವ್ದಕ್ಕೆ ಮಾಡ್ತಿದ್ದೀನಿ ಅಂದರೆ, ಎಲ್ಲರೂ ಟೆನ್ಷನ್ ಮಾಡ್ಕೋತಾರಲ್ಲ, ಈ ಕೆ ವೈ ಸಿ ಅಂದರೆ ಏನಪ್ಪ, ಕೆ ವೈ ಸಿ ಯಾವಾಗ ಮಾಡಬೇಕು, ಏನು ಮಾಡಬೇಕು, ನಂದು ಆಗಿದೆಯೋ ಅಲ್ಲ ಇಲ್ಲೋ, ನಂದು ಕರೆಡ್ನಲ್ಲಿ ಯಾರು ಕೆ ವೈ ಸಿ ಮಾಡಬೇಕು ಇನ್ನೂ ಎಲ್ಲ ಟೆನ್ಷನ್ ಹಚ್ಕೊಂಡಿರಲ್ಲ. ಎಲ್ಲರೂ ಟೆನ್ಷನ್ ಸಲುವಾಗಿ ಸೊಲ್ಯೂಷನ್ ಕೊಡೋಕ್ಕೆ ನಾನು ಬಂದಿದ್ದೀನಿ. ನೋಡಿ, ಮೊದಲು ನಿಮಗೆ ಮೊಬೈಲ್ನಲ್ಲಿ ಚೆಕ್ ಮಾಡ್ಬೋದು. ನಿಮ್ಮ ರೇಷನ್ ಕಾರ್ಡ್ ನಿಮ್ಮ ಹತ್ರ ಇದ್ದರೆ ನಿಮ್ಮ ಮೊಬೈಲ್ನಲ್ಲಿ ಯಾವ ರೀತಿ ನನ್ನ ಕೆ ವೈ ಸಿ ಆಗಿದೆಯೋ ಆಗಿಲ್ವೋ ಅಂತ ಎಲ್ಲ ನೀವು ಚೆಕ್ ಮಾಡ್ಬೋದು. ಯಾವ ರೀತಿ ಅಂತ ನಾನು ಹೇಳ್ಕೊಡ್ತೀನಿ, ಒಂದೊಂದಾಗಿ ತಿಳ್ಕೊಂಡು ಬನ್ನಿ. ಓಕೆ, ಲೆಟ್ಸ್ ಗೋ ಫ್ರೆಂಡ್ಸ್. ಮೊದಲು ನಿಮ್ಮ ಕ್ರೋಮ್ ಇರ್ತಾರೆ, ಕ್ರೋಮನ್ನು ಓಪನ್ ಮಾಡಿ. ಕ್ರೋಮ್ನ ಓಪನ್ ಮಾಡಿದ ನಂತರ ಕ್ರೋಮ್ನಲ್ಲಿ ಹೋಗಿ ರೇಷನ್ ಕಾರ್ಡ್ ಸ್ಟೇಟಸ್ ಅಂತ ಸರ್ಚ್ ಮಾಡಿ. ಜಾಸ್ತಿ ಏನಿಲ್ಲ ಫ್ರೆಂಡ್ಸ್, 2 ನಿಮಿಷ ಕೆಲಸ ಇದೆ, ನೋಡಿ ನಿಮ್ಗೆ ತೋರಿಸ್ತೀನಿ. ರೇಷನ್ ಕಾರ್ಡ್ ಸ್ಟೇಟಸ್ ಇದೆಯಾ, ರೇಷನ್ ಕಾರ್ಡ್ ಸ್ಟೇಟಸನ್ನು ಓಪನ್ ಮಾಡಿ ಸ್ಪೀಡಾಗಿ ತೋರಿಸ್ತೀನಿ. ಅನಂತರ ನೆಕ್ಸ್ಟ್ ಫುಡ್ ಸಿವಿಲ್ ಸಪ್ಲೈಸ್ ಆ್ಯಂಡ್ ಕನ್ಸ್ಯೂಮರ್ ಆಫರ್ಸ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿ ಎಂಟರ್ಪ್ರೈಸ್ ಬರುತ್ತೆ. ಈ ರೀತಿ ಬಂದ ನಂತರ ಇಲ್ಲಿ ನೋಡಿ, ನಿಮ್ಗೆ ಯಾವ ಡಿಸ್ಟಿಕ್ ಇದೆಯಲ್ಲ ಆ ಡಿಸ್ಟಿಕ್ ಅದು ಬಂದು ಬೆಂಗಳೂರು ಅಂತ. ನೆಕ್ಸ್ಟ್ ಓನ್ಲಿ ಫಾರ್ ಕಲಬುರಗಿ, ಬೆಂಗಳೂರು ಡಿವಿಷನ್, ಎಕ್ಸೆಪ್ಟ್ ಬೆಂಗಳೂರು, ಹಿಂಗೆ ರೀತಿಯಲ್ಲ ಇದು ನೋಡಿ. ಈ ಥರ ಇದೆಲ್ಲ ಓನ್ಲಿ ಫಾರ್ ಬೆಳಗಾವಿ ಆ್ಯಂಡ್ ಮೈಸೂರು. ಈ ರೀತಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಈ ರೀತಿ ಬರುತ್ತೆ. ಈ ರೀತಿ ಬಂದ ನಂತರ ಇಲ್ಲಿ ಕೇಳುತ್ತೆ ನೋಡಿ, ಸೆಕೆಂಡ್ ನಂಬರ್ಗಿದೆ ರೇಷನ್ ನೋಡಿ, ಸ್ಟೇಟಸ್ ಆಫ್ ರೇಷನ್ ಕಾರ್ಡ್, ಪಡಿತರ ಚೀಟಿ ವಿವರ. ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡಿ, ವಿತ್ ಒ ಟಿ ಪಿ ಮತ್ತು ವಿದೌಟ್ ಒ ಟಿ ಪಿನಲ್ಲಿ ಹೋದ ನಂತರ ಎಷ್ಟು ಜನದ ಮಾಡೋದಿದೆ, ಎಷ್ಟು ಜನ ರಿಮೈಂಡ್ ಇದೆ ಅದು ತೋರಿಸ್ತೀನಿ. ಒಂದು ನಿಮಿಷ ಅದು ಮಾಡಿ ತೋರಿಸ್ತೀನಿ ನಿಮಗೆ, 2 ಮಾಡಿ ತೋರಿಸ್ತೀನಿ. ಇಲ್ಲಿ ರೇಷನ್ ಕಾರ್ಡ್ ಕೇಳುತ್ತಲ್ಲ, ಯಾರ ಹತ್ರ ನಿಮ್ಮದು ತಾಲೂಕು ವ್ಯಕ್ತಿ ಮೇಲೆ ನಿಮ್ಮದು ನಂಬರ್ ಇದೆ ನೋಡಿ, ಕಾರ್ಡ್ನಲ್ಲಿ ಹಳೆ ಕಾರ್ಡ್ ಇದ್ದರೆ ಆ ಕಾರ್ಡ್ ನಂಬರ್ನ ಇಲ್ಲಿ ಹಾಕಿದ ನಂತರ, ಅಂದರೆ ಹಳೆದಿದ್ದರೆ ಹೊಸ ನಂಬರ್ ಕೇಳುತ್ತೆ. ಹೊಸ ನಂಬರಲ್ಲಿ ತೋರಿಸುತ್ತೆ, ಅದನ್ನು ಕ್ಲಿಕ್ ಮಾಡಿ. ಯಾರ ಹತ್ರ ಹೊಸದಿದೆ ನೋಡಿ, ಆ ಹೊಸ ನಂಬರ್ 12 ಅಂಕಿ ಕೊಟ್ಟಿದ್ದಾರೆ, 15 ಇಲ್ಲಿ ನೀವು ಹಾಕ್ಬೋದು. ಈ ರೀತಿ ನಂಬರ್ನ ಹಾಕ್ಬೋದು. ಇಲ್ಲಿ ನಿಮ್ದು ಯಾವ ನಂಬರ್ ಇದೆ ಆ ನಂಬರ್ನ ನೀವು ಇಲ್ಲಿ ಟೈಪ್ ಮಾಡ್ಬೋದು. ಓಕೆನಾ? ಟೈಪ್ ಮಾಡಿದ ನಂತರ ಇಲ್ಲಿ ಕೇಳುತ್ತೆ ನೋಡಿ, ಈ ರೀತಿ ತೋರಿಸುತ್ತೆ, ಈ ರೀತಿ ಬರುತ್ತೆ. ಎಲ್ಲಿ ನಿಮ್ಮದು ರೇಷನ್ ಕಾರ್ಡ್ ಸ್ಟೇಟಸ್ ತೋರಿಸುತ್ತೆ, ನಿಮ್ದು ಯಾವುದು ಎಲ್ಲಿದೆ ನಿಮ್ಮದು ರೇಷನ್ನು ಅದೆಲ್ಲ ತೋರಿಸುತ್ತೆ. ಅಂದರೆ ನೆಕ್ಸ್ಟ್ 2 ಜನದ್ದು ನೋಡಲಿ ಕೆ ವೈ ಸಿ ಡನ್ ಇದೆ, ಅಂದರೆ ಈ ಕಾರ್ಡ್ದು ಕೆ ವೈ ಸಿ ಎಲ್ಲರದ್ದು ಡನ್ ಇದೆ. ರಿಮೈನ್ ಇದ್ದರೆ ಇಲ್ಲಿ ತೋರಿಸುತ್ತೆ 2 ಜನದ್ದು ಅಂತ. ಬಟ್ ಯಾರ್ದಂತೂ ತೋರಿಸಲ್ಲ, ಅದ್ರ ಸಲುವಾಗಿ ನಿಮ್ಗೆ ತೋರಿಸ್ತೀನಿ ಇಲ್ಲಿ ನಾವು ಯಾವ ರೀತಿ ನೋಡ್ಕೋಬೇಕಂತ. ಇದನ್ನು ಬಿಟ್ಟು ಬೇರೆನಲ್ಲಿ ಮತ್ತು ಅಂದರೆ ಅಲ್ಲಿ ವಿತ್ ಒ ಟಿ ಪಿ ಕೇಳುತ್ತಲ್ಲ ಅಲ್ಲಿ ಹೋಗಬೇಕು. ವಿತ್ ಒ ಟಿ ಪಿನ ಕ್ಲಿಕ್ ಮಾಡಿದರೆ ಇಲ್ಲಿ ಕಾರ್ಡ್ ನಂಬರ್ ಕೇಳುತ್ತೆ. ಈ ಕಾರ್ಡ್ ನಂಬರ್ ಕೇಳಿದ ನಂತರ ಇಲ್ಲಿ ಕಾರ್ಡ್ ನಂಬರ್ನ ಹಾಕಬೇಕು ನಿಮ್ಮದು. ಇಲ್ಲಿ ಕಾರ್ಡ್ ನಂಬರ್ ಹಾಕಿದ ನಂತರ ಈ ರೀತಿ ಕಾರ್ಡ್ ನಂಬರ್ನ ಹಾಕಬಹುದು. ನೀವು ಹಾಕೋದು ಹಳೆಯ ನಂಬರ್ ಇದ್ದರೆ ಇಲ್ಲಿ ಈ ಸರ್ಚ್ ಗೋ ಮಾಡಿದ ನಂತರ ಇಲ್ಲಿ ಬೇರೆ ನಂಬರ್ ತೋರಿಸುತ್ತೆ, ಆ ನಂಬರ್ನ ಇಲ್ಲಿ ಕ್ಲಿಕ್ ಮಾಡಿ. ಓಕೆ, ಇಲ್ಲಿ ಹಾಕಿ. ಈ ರೀತಿ ಓಕೆ ಮಾಡಿದ ನಂತರ ಎಷ್ಟು ಜನ ಇದ್ದರೆ 2 ಜನ ತೋರಿಸುತ್ತೆ. ಎಷ್ಟು ಜನ ನೋಡಿ ಹೆಸರು ತೋರಿಸುತ್ತೆ. 3 ಜನ ಇದ್ದೀರಾ, 3 ಜನ ಹೆಸರು ತೋರಿಸಿದ ನಂತರ ನಿಮ್ಮದು ಯಾವ ನಂಬರಿಗೆ ಒ ಟಿ ಪಿ, ಯಾರ ಹೆಸರಿಗೆ ನಾವು ಒ ಟಿ ಪಿ ಕಳಿಸ್ತೀವಿ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅಂದರೆ ಅಂದರೆ ಆಧಾರ್ ಕಾರ್ಡಿಗೆ ನಿಮ್ಮ ಮೊಬೈಲ್ ನಂಬರ್ ಅಟ್ಯಾಚ್ ಇರಬೇಕು. ಇಲ್ಲಿ ತೋರಿಸ್ತೀನಿ, ಇಲ್ಲಿ ಯಾವ ರೀತಿ ತೋರಿಸುತ್ತೆ. ಓಕೆ, ಇಲ್ಲೇನು ಕೇಳುತ್ತೆ ನೋಡಿ, ಇದು ಇಲ್ಲಿ ಕೇಳುತ್ತೆ ಒ ಟಿ ಪಿ ಹ್ಯಾಸ್ ಬಿನ್ ಸೆಂಡ್ ಟು ಯುವರ್ ಮೊಬೈಲ್ ನಂಬರ್ ವಿಚ್ ಈಸ್ ರಿಜಿಸ್ಟರ್ಡ್ ವಿತ್ ಆಧಾರ್. ಅಂದರೆ ನಿಮ್ಮ ಆಧಾರ್ ಕಾರ್ಡಿಗೆ ಯಾವ ಮೊಬೈಲ್ ನಂಬರ್ ಅಟ್ಯಾಚ್ ಇದೆಯಲ್ಲ ಅದಕ್ಕೊಂದು ಒ ಟಿ ಪಿ ಕಳಿಸುತ್ತೆ. ಓಕೆ, ನಿಮ್ಮ ಆಧಾರ್ ಕಾರ್ಡಿಗೆ ಯಾವ ನಂಬರ್ ಅಟ್ಯಾಚ್ ಇರುತ್ತಲ್ಲ ಆ ನಂಬರಿಗೆ ಒಂದು ಒ ಟಿ ಪಿನ ಕಳಿಸುತ್ತೆ. ಆ ಒ ಟಿ ಪಿನ ನೀವು ಇಲ್ಲಿ ಎಂಟ್ರ್ ಮಾಡಬೇಕು. ಇಲ್ಲಿ ಎಂಟ್ರ್ ಮಾಡಿದ ನಂತರ ನಂತರ ನಿಮ್ಮದು ಓಪನ್ ಆಗೋದು. ಇಲ್ಲಿ ಬಂತು ಒ ಟಿ ಪಿ ಬಂತ, ಒ ಟಿ ಪಿನ ನೀವು ಇಲ್ಲಿ ಎಂಟ್ರ್ ಮಾಡಬೇಕು. 475908 ಈ ರೀತಿ ಎಂಟ್ರ್ ಮಾಡಿದ್ರಿ. ಎಂಟ್ರ್ ಮಾಡಿದ ನಂತರ ಗೋ ಅಂತ ಕ್ಲಿಕ್ ಮಾಡಿ. ಈ ವಿಡಿಯೋ ಯಾಕೆ ಮಾಡ್ತೇನೆ ಅಂದರೆ, ಎಷ್ಟು ಜನ ಈ ಕೆ ವೈ ಸಿ ಮಾಡಬೇಕು, ರೇಷನ್ ಕಾರ್ಡ್ ಬಂದಾಗುತ್ತೆ ಅಂಬಲು ಅದ್ರ ಸಲುವಾಗಿ, ಅಂದರೆ ಕೆಲಸ ಬಿಟ್ಟು ನಿಲ್ತಾರಲ್ಲ ಅವ್ರ ಟೈಮ್ ಉಳಿಸಲು ನಿಮ್ಗೆ ಹೇಳೋದು. ಅಂದರೆ ಎಷ್ಟು ಜನ ನೀವು ಮನೆಯಲ್ಲೇ ನೋಡ್ಬೋದು. ಭಾಳ ಅಂದರೆ 4-5 ನಿಮಿಷ ಹತ್ತುತ್ತೆ ನೋಡಿ. ಹೆಸರು ತೋರಿಸುತ್ತೆ, ಎಲ್ಲರದ್ದು ಹೆಸರು ತೋರಿಸುತ್ತೆ, ಎಲ್ಲಿ ರೇಷನ್ ಕಾರ್ಡ್ ಇದೆ ಅದೆಲ್ಲ ತೋರಿಸುತ್ತೆ. ಅಂದರೆ ಎಷ್ಟು ಜನ ಇದಿಲ್ಲ ಇಲ್ಲಿ ನೋಡಿ. ಈ ಕೆ ವೈ ಸಿ ಗೊತ್ತಾ, ಈ ಕೆ ವೈ ಸಿ ಸ್ಟೇಟಸ್ಸು ಎಸ್ ಅಂದರೆ 4 ಜನರ ಕೆ ವೈ ಸಿ ಮಾಡಲಾಗಿದೆ. ಇಲ್ಲಾದರೆ ಇಲ್ಲಿ ನೋ ಅಂತ ತೋರಿಸುತ್ತೆ. ನೋ ಅಂತ ತೋರಿಸಿದ್ರೆ ಯಾರ ಹೆಸರಿದೆಯಪ್ಪ ಇಲ್ಲಿ, ಇವು 5 ಜನ ಶಿವಾಜಿ ಮುಗಳಿ. ಇವಂದು ಏನು ಮಾಡಬೇಕು, ಕೆ ವೈ ಸಿ ಮಾಡಿ ನೋ ಅಂತ ತೋರಿಸ್ತಾ ಇದ್ದೀರಿ.
ನೋ ಅಂತ ತೋರಿಸಿದ್ರೆ ಇವನು ಒಬ್ಬನೇ ಕಳಿಸ್ಬೇಕು ರೇಷನ್ ಕಾರ್ಡ್ ಕೊಟ್ಟು ಅವ್ನು ಒಬ್ಬನೇ ಕಳಿಸಿದ್ರೆ ಒಬ್ಬಂದು ಆಯ್ತು ಅಂದರೆ ಕ್ಲಿಯರ್, ನಿಂತು KYC ಆಯಿತು. ಓಕೆ, ಭಾಳ ಟೆನ್ಷನ್ ತೊಗೊತ ಇದನ್ನೆಲ್ಲ ಇಲ್ಲಿ ನೋಡಿ ಈ ರೀತಿ ಚೆಕ್ ಮಾಡಿ ಆನಂತರ ನೀವು ಯಾರದ್ದು ಪೆಂಡಿಂಗ್ ಇದೆ ಅವ್ರನ್ನಟ್ಟು ರೇಷನ್ ಕಾರ್ಡ್ ಎಲ್ಲರಿಗೂ ಹೋಗುತ್ತೆ ಜರುರತ್ತಿಲ್ಲ. ಓಕೆ ಓಕೆ ಬಾಯ್ ಫ್ರೆಂಡ್ಸ್, ತಿಳಿತಲ್ಲ, ಅರ್ಥ ಆಯ್ತಲ್ಲ? ಓಕೆ ಬಾಯ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ.